ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ತಪ್ಪದೆ ಅಷ್ಟಮಿ ಬಂದಿದೆ. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಶುಭದಾಯಕ ಅಂತಲೇ ಹೇಳಬಹುದು. ಯಾಕಂದರೆ ಅಷ್ಟಮಿ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿದಾಯಕವಾದ ದಿನ, ಜಗನ್ಮಾತೆಯಾದಂಥ ದುರ್ಗಾದೇವಿಯ ದಿನ ಆಗಿರೋದ್ರಿಂದ ಬಹಳ ಶಕ್ತಿ ಅನ್ನೋದು ಬರುತ್ತೆ. ಬಹಳ ಉತ್ತಮವಾದಂಥ ಎಲ್ಲ ರೀತಿಯ ಕೆಲಸಗಳು ಮಾಡೋದಕ್ಕೆ ನಮಗೆ ಇದು ಸಹಾಯವನ್ನು ಮಾಡಿಕೊಡುತ್ತೆ. ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ನೀವು ಮುಖ್ಯವಾಗಿ ಎಷ್ಟು ಸಿಂಪಲ್ಲಾದಂಥ ಪರಿಹಾರ ಅಂತ ಹೇಳಿದ್ರೆ, ಭಾನುವಾರಕ್ಕೇ ಎಕ್ಸ್ಪೆಷಲಿ ನಮಗೆ ಅಮಾವಾಸ್ಯೆಗೆ ಇರುವಂಥ ಶಕ್ತಿ ಅನ್ನೋದು ಇರುತ್ತೆ. ತಂತ್ರ ಪರಿಹಾರಗಳನ್ನು ಸಾಕಷ್ಟು ಜನ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಹುಡುಕುವಂಥ ದಿನ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಭಾನುವಾರನೇ ಅಷ್ಟಮಿ ಬಂದಿದೆ. ಇನ್ನೇನು ಬೇಕು, ಈ ಪರಿಹಾರವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಇರುವಂಥ ಯಾರು ಯಜಮಾನ ಇರ್ತಾರೆ ಅವರಿಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಭಾನುವಾರನೇ ಎಕ್ಸ್ಪೆಷಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ದಿನ ನಮಗೆ ಅದ್ರ ಜೊತೆ ಅಷ್ಟಮಿ ಕೂಡಿ ಬಂದಿರೋದ್ರಿಂದ ಇನ್ಯಾಕೆ ಮಾಡ್ಕೊಳ್ಳಿ. ಎರಡೂ ರೀತಿಯ ಶಕ್ತಿ ಅನ್ನುವಂಥದ್ದು ಕೂಡುತ್ತೆ. ಮನೆಯಲ್ಲಿ ನಮಗೆ ಏನು ಕೊರತೆ ಇರುತ್ತೆ, ತುಂಬ ಜನಕ್ಕೆ ನಮಗೆ ಆದಾಯ ಜಾಸ್ತಿ ಆಗಬೇಕು, ಆದಾಯ ಜಾಸ್ತಿ ಆದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ, ತುಂಬ ಸಾಲ ಮಾಡ್ಕೊಂಡಿದ್ದೀವಿ, ಸಾಲದ ಸಮಸ್ಯೆಗಳು ಅಂತ ಹೇಳ್ತಾರೆ. ಈ ನಿಂಬೆಹಣ್ಣು ಅನ್ನುವಂಥದ್ದು ಎಷ್ಟು ಪರಿಹಾರಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಅತಿ ಶೀಘ್ರದಲ್ಲೇ ಬೇಗ ಫಾಸ್ಟಾಗಿ ರಿಸಲ್ಟನ್ನು ಕೊಡುವಂಥ ಒಂದು ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಿಂಬೆಹಣ್ಣು ಕೂಡ ಒಂದು. ಅದು ಅಷ್ಟಮಿಯ ದಿನ ನಾವು ಬಳಸೋ ವಿಧಾನನ ತಿಳ್ಕೊಳ್ಬೇಕು ಅಷ್ಟೇ. ಈ ದಿನ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಕೂಡ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿದ್ರು ಕೂಡ ಅದರ ಕಾಟದಿಂದ ನಾವು ತಪ್ಪಿಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಕರಿಯರ್ ಲೈಫ್ಗೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಅದರ ಒಂದು ಪ್ರಭಾವ ಬೀರಿರೋದ್ರಿಂದ ಮಕ್ಕಳು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಕೆಲಸಕ್ಕೆ ಹೋಗಬೇಕು ಅಂತಂದ್ಬಿಟ್ಟು. ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಜಗಳ ಈ ಥರ ಇದೆ. ಅದನ್ನು ನಾವು ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನುವುದಕ್ಕೆ ಸಿಂಪಲ್ಲು ಇದು ಎಲ್ಲವೂ ಕೂಡ ನಾವು ಸಂಜೆ ಮಾಡ್ಕೊಳ್ಬೇಕಾಗುತ್ತೆ. ಸಂಧ್ಯಾ ಸಮಯದಲ್ಲಿ ಪ್ರಕೃತಿಯಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಇದನ್ನು ಬಳಸ್ಕೊಳ್ಳುವಂಥ ವಿಧಾನ, ಒಂದು ಗಾಜಿನ ಲೋಟವನ್ನು ತಗೊಳ್ಳಿ. ಮನೆಯಲ್ಲಿ ಮಾಡಬಹುದು, ಇದನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನಕ್ಕೆ ನರದೃಷ್ಟಿಯಿಂದನೇ ತುಂಬ ಕಷ್ಟಗಳು, ತುಂಬ ಏರಿಳಿತಗಳು, ತುಂಬ ಆರೋಗ್ಯ ಸಮಸ್ಯೆಗಳು, ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಅದನ್ನು ನಿಭಾಯಿಸೋದಕ್ಕಾಗದೇ ಒದ್ದಾಡ್ತಾ ಇರ್ತೀವಿ. ಯಾಕಂದರೆ ಎಷ್ಟು ಕಷ್ಟಗಳು ಅಂತಂದ್ಬಿಟ್ಟು ಪಡೋಕ್ಕಾಗುತ್ತೆ. ಅದನ್ನು ಪೂರ್ತಿಯಾಗಿ ಹೋಗಲಾಡಿಸುವಂಥ ದಿನವೇ ಇದಾಗಿದೆ. ಒಂದು ಗಾಜಿನ ಲೋಟ ತಗೊಂಡು ಅದಕ್ಕೆ ಒಂದು ಮುಕ್ಕಾಲಷ್ಟು ಮಾತ್ರ ಶುದ್ಧವಾದಂಥ ನೀರನ್ನು ಹಾಕಿ, ಇದನ್ನು ಆದಷ್ಟು ನಿಮ್ಮ ಮನೆಯಲ್ಲಿ ಯಾರು ದೊಡ್ಡೋರು ಇರ್ತಾರೆ ನೋಡಿ ಅವ್ರು ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ. ಆ ಮನೆಯ ಯಜಮಾನ ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಆದಾಯ ಜಾಸ್ತಿ ಬರೋದಕ್ಕೆ ಮಾರ್ಗಗಳು ತೋರಿಸ್ಕೊಡುತ್ತೆ. ಆ ಒಂದು ಮನೆಯ ಯಜಮಾನರಿಗೆ ಆದಾಯ ಜಾಸ್ತಿ ಆದಾಗ ಆ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲರೂ ಕೂಡ ಚೆನ್ನಾಗಿರಬಹುದು, ನೆಮ್ಮದಿಯಾಗಿ ಇರಬಹುದು. ಇದನ್ನು ನೀವೇನು ಮಾಡಬೇಕು ಅಂದರೆ, ಒಂದು ಹಳದಿ ಕಲ್ಲರಲ್ಲಿರುವಂಥ ನಿಂಬೆಹಣ್ಣನ್ನು ತಗೊಳ್ಬೇಕು. ಹಸಿರಾಗಿರುವಂಥ ನಿಂಬೆಹಣ್ಣನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಇದು ಎಷ್ಟು ರಿಸಲ್ಟ್ ಕೊಡುತ್ತೆ ಅಂದರೆ, ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಒಂದು ₹5 ನಿಂಬೆಹಣ್ಣನ್ನು ತಗೊಂಡು ಬಂದು ಈ ಪರಿಹಾರ ಮಾಡಿಕೊಂಡ್ರೆ ಸಾಕು, ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಅದನ್ನು ಒಂದು ಶುದ್ಧವಾದಂಥ ನೀರನ್ನು ಹಾಕಿರ್ತೀವಿ ಈ ಲೋಟದಲ್ಲಿ. ಇದಕ್ಕೆ ಒಂದು ನಿಂಬೆಹಣ್ಣನ್ನು, ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ಹಾಕುವಾಗ ನೀವು ಒಂದೇ ಒಂದು ಕೇಳ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದನ್ನು ಹೋಗಲಾಡಿಸು ತಾಯಿ. ನಮ್ಮ ಮನೆಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ತಂದುಕೊಡು. ಸಾಲದ ಸಮಸ್ಯೆಗಳು ತುಂಬ ಆಗಿದೆ, ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ. ಸಾಲವನ್ನು ನಾವು ಬೇಗ ತೀರಿಸಬೇಕು, ಅದರ ಮಾರ್ಗಗಳನ್ನು ತೋರಿಸು. ನಮ್ಮ ಮನೆಯಲ್ಲಿ ಆದಾಯ ಜಾಸ್ತಿ ಆಗಬೇಕು. ಈ ಥರ ಕೇಳ್ಕೊಳ್ಳಿ. ಒಂದು
ಒಂದು ನಿಂಬೆಹಣ್ಣು ಈ ನೀರು ನಮಗೆ ಇಷ್ಟೆಲ್ಲನೂ ಜಾದೂ ಮಾಡುತ್ತಾ ಅನ್ಬಹುದು, ನಿಮಗೆ ಅನಿಸ್ಬಹುದು ಮನಸ್ಸಿಗೆ. ತಪ್ಪದೇ ಇದು ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬಹುದು. ಏಕೆಂದರೆ ನಮ್ಮ ಮನೆಯಲ್ಲಿ ಇರುವಂಥದ್ದು ಹಾಗೂ ನಮ್ಮ ಮೈಂಡಲ್ಲಿ ಏನೋ ಕೆಟ್ಟ ಸಮಸ್ಯೆಗಳಿಂದ ಒದ್ದಾಡಿಕೊಂಡು ನೆಗೆಟಿವ್ ಎನರ್ಜಿ ತುಂಬಿಸ್ಕೊಂಡು ಅದು ಒದ್ದಾಡ್ತಾ ಇರ್ತೀವಿ ನೋಡಿ. ನಮ್ಮ ಮನೆಯಲ್ಲಿ ಆ ಥರ ಇದ್ದಾಗ ಪ್ರತಿನಿತ್ಯ ಏನು ರೀಸನ್ನೇ ಇರೋದಿಲ್ಲ, ಹುಡುಕೊಂಡು ಜಗಳ ಮಾಡ್ತೀವಿ, ಮಾತಾಡ್ತಾ ಇರ್ತೀವಿ, ಸುಮ್ಮನೆ ಎಲ್ಲರನ್ನೂ ಕೆಟ್ಟವರನ್ನಾಗಿ ಮಾಡ್ಕೊಳ್ತೀವಿ. ಕೂತ್ಕೊಂಡ್ರು ನಿಂತ್ಕೊಂಡ್ರು ಕಣ್ಣೀರು ಹಾಕ್ತಾ ಇರ್ತೀವಿ, ನಮ್ಗೆ ಯಾರೂ ಸಹಾಯ ಮಾಡೋದಿಲ್ಲ, ಕಷ್ಟ ಎಲ್ಲರೂ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಎಲ್ಲರ ಮೇಲೂ ಕೂಡ ಒಂಥರ ಬ್ಲೇಮ್ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ತುಂಬಿಸ್ಕೊಂಡಾಗ ನಾವು ಮುಂದೆ ಸಾಗೋದಿಲ್ಲ. ಒಳ್ಳೆಯದು ಅನ್ನುವಂಥದ್ದು ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಪ್ರತಿಯೊಂದು ಕೂಡ ನಾವು ಇನ್ನೊಬ್ಬರ ಮೇಲೇ ಬ್ಲೇಮ್ ಮಾಡ್ಕೊಳ್ತಾ ನಮ್ಮ ಉತ್ತಮವಾದಂಥ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇರ್ತೀವಿ. ಅದನ್ನೆಲ್ಲ ಹೋಗಲಾಡಿಸುವಂಥ ಶಕ್ತಿ ನಿಂಬೆಹಣ್ಣು, ಗಾಜಿನ ಲೋಟ, ನೀರು, ಇದು ಎಲ್ಲವೂ ಸಹಾಯ ಮಾಡುತ್ತೆ. ಅದರ ಪಾತ್ರ ತುಂಬ ದೊಡ್ಡದಾಗಿದೆ. ಅದನ್ನು ಮಾಡಿಕೊಳ್ಳಿ. ಅದಕ್ಕೆ ಇಷ್ಟನ್ನು ಹಾಕಿ ನೀವು ಆದಷ್ಟು ನಿಮ್ಮ ಮೇನ್ ಡೋರ್ ಎಂಟ್ರೆನ್ಸ್ ಇರುತ್ತಲ್ವ, ಆ ಡೋರ್ ಮೇಲೆ ನಿಮಗೇನಾದರೂ ಜಾಗ ಇದ್ದರೆ, ಒಂಥರ ಸೆಲ್ಫ್ ಥರ ಇದ್ದರೆ, ಏನಾದರೂ ಒಂದು ಸಿಸ್ಟಮ್ ನೀವು ಮಾಡಿಕೊಂಡಿದ್ದರೆ, ಇದನ್ನು ಇಡುವಂಥ ಒಂದು ವ್ಯವಸ್ಥೆ ಅನ್ನೋದು ಇದ್ದರೆ ಅದನ್ನು ತಪ್ಪದೆ ನಿಮ್ಮ ಮನೆಯ ಒಳಗಡೆನೇ ಸಿಂಹದ್ವಾರ, ನಾವು ಹೊರಗಡೆಯಿಂದ ಬರ್ತೀವಿ ನೋಡಿ ಮೇಲೆ, ಅಲ್ಲೇನಾದರೂ ಜಾಗ ಇದ್ದರೆ ಆ ಜಾಗದಲ್ಲಿ ಇದನ್ನು ಇಡಿ. ನಿಮ್ಮ ಮನೆಯ ಸದಸ್ಯರಲ್ಲಿ ಯಾರು ಒಂದು ಯಜಮಾನರು ಇರ್ತಾರೋ ಆದಷ್ಟು ಅವರು ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ, ಅವರು ಸರಿಯಾದ ಸಮಯಕ್ಕೆ ಅವರು ಇರೋದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರಿರ್ತಾರೋ ಅವರು ಮಾಡಬಹುದು, ತೊಂದರೆ ಇಲ್ಲ. ಇದನ್ನು ನೀವು ಆ ಥರ ಇಡುವಾಗ ಒಂದೇ ಒಂದು ಇದನ್ನು ಮನೆಯೆಲ್ಲ ಓಡಾಡಿಸ್ಬೇಕು. ಫಸ್ಟು ಕ್ಲೀನಾಗಿ ಈ ಲೋಟವನ್ನು ಇಟ್ಕೊಂಡು ಮನೆಯೆಲ್ಲ ಓಡಾಡಿಸಾದ್ಮೇಲೆ ತಗೊಂಡು ಬಂದಿದ್ದೆ ಅಲ್ಲಿ ಇಡಬೇಕು. ಅಕಸ್ಮಾತ್ ನಮ್ಗೆ ಆ ಥರ ಜಾಗ ಇಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ, ನಿಮ್ಮ ಹಾಲಲ್ಲೇ ನಿಮಗೆ ಡೈರೆಕ್ಟಾಗಿ ಕಾಣಿಸುವಂಥ ಜಾಗ ಇದ್ರೂ ತೊಂದರೆ ಇಲ್ಲ, ಇಡಿ. ಈ ಥರ ಇಟ್ಟಾಗ ಈ ದಿನ ಅಷ್ಟಮಿ ಭಾನುವಾರ ಈ ದಿನ ಆ ವ್ಯವಸ್ಥೆ ಮಾಡಿ ಇಟ್ಬಿಡಿ. ತದನಂತರ ಇದನ್ನು ಒಂದು ವಾರ ಅಥವಾ ಒಂದು 3-4 ದಿನ ತೊಂದರೆ ಇಲ್ಲ ಇಡಬಹುದು. ಇಟ್ಟಾದಮೇಲೆ ಇದನ್ನು ತಗೊಂಡೋಗಿ ಒಂದು 3-4 ದಿನ ಅಥವಾ ಒಂದು ವಾರ ಆದಮೇಲೆ ಯಾರು ತುಳಿದೇ ಇರುವಂಥ ಕಡೆ ಹಾಕಬೇಕು. ನೋಡಿ, ಆ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು, ಸಮಸ್ಯೆಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ಎಷ್ಟು ಬೇಗ ಎಳ್ಕೊಳ್ಳುತ್ತೆ ಇದು ಅಬ್ಸರ್ವ್ ಮಾಡಬಹುದು. ತದನಂತರ ಇದನ್ನು ನೀವು ಎಲ್ಲಾದರೂ ಚರಂಡಿ ನೀರಿಗೆ ಹಾಕಬೇಕು ಸ್ನೇಹಿತರೆ. ಹಾಗೆ ತೊಳ್ಕೊಂಡು ಬಂದು ಗಾಜಿನ ಲೋಟವನ್ನು ಮನೆಯಲ್ಲಿ ಇಟ್ಕೊಳ್ಬಹುದು. ಇಷ್ಟು ಸುಲಭವಾಗಿ